18 ವರ್ಷಗಳ ನಂತರ ಕಪ್ ಗೆದ್ದಂತ ಒಂದು ಖುಷಿ RCBಗೆ ಕೆಲವೇ ಗಂಟೆಗಳಲ್ಲಿ ಮಾಯವಾಗುತ್ತೆ. ಕಪ್ ಗೆದ್ದಂತ ಖುಷಿಗೆ ರಾಜ್ಯ ಸರ್ಕಾರ ಮತ್ತು ಕ್ರಿಕೆಟ್ ಅಸೋಸಿಯೇಷನ್ ಮಂಡಳಿ, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಮಂಡಳಿ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡುತ್ತೆ. ವಿಧಾನಸೌಧದ ಬಳಿ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅವರನ್ನು ಕರ್ಕೊಂಡು ಹೋಗುವಂಥ ಒಂದು ಪ್ಲಾನಿಂಗ್ ಇರುತ್ತೆ. ಆದರೆ ಇಲ್ಲಿ ಅಪ್ರಾಕ್ಸಿಮೇಟ್ ಒಂದು 2 ರಿಂದ 3 ಲಕ್ಷ ಜನ ಬಂದಿರತಕ್ಕಂಥ ಒಂದು ಪರಿಣಾಮ ಏನಾಗುತ್ತೆ, ಪೊಲೀಸರು ಊಹೆ ಮಾಡ್ತಾರೆ, ಇವರನ್ನು ಓಪನ್ ಮೆರವಣಿಗೆ ಮುಖಾಂತರ ಇವರನ್ನು ಕರ್ಕೊಂಡು ಹೋಗಿ ಕ್ಲೋಸರ್ ಬಸ್ ಮುಖಾಂತರ ಇವರನ್ನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಈ ಒಂದು ಪ್ರೊಸೀಜರ್ ಅಲ್ಲಿ ಒಂದು ಅಪ್ರಾಕ್ಸಿಮೇಟ್ ಒಂದು 2 ರಿಂದ 3 ಲಕ್ಷ ಜನ ಸೇರಿರ್ತಕ್ಕಂಥದ್ದು. ಸೊ ಅಂತಹ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ಬಳಿ ಸುಮಾರು 12 ಜನ ಡೆತ್ ಆಗಿರ್ತಕ್ಕಂಥದ್ದು, ಒಂದು 50 ಜನರಿಗೆ ಗಂಭೀರವಾಗಿ ಗಾಯಗಳಾಗಿರ್ತಕ್ಕಂಥದ್ದು. ಇಲ್ಲಿ 14 ವರ್ಷದ ಹೆಣ್ಣು ಮಗು ಸಹ ಇಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಟೋಟಲ್ 12 ಜನ ಡೆತ್ ಆಗಿರ್ತಕ್ಕಂಥದ್ದು, 50 ಜನರಿಗೆ ಗಂಭೀರವಾಗಿ ಗಾಯಗಳಾಗಿರ್ತಕ್ಕಂಥದ್ದು. ಇಲ್ಲಿ ಡೆತ್ ಆಗಿರ್ತಕ್ಕಂಥವ್ರಿಗೆ ರಾಜ್ಯ ಸರ್ಕಾರದಿಂದ 10 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದೆ. ಅದರ ಜೊತೆಗೆ RCB ಮ್ಯಾನೇಜ್ಮೆಂಟ್ ಇಂದ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಓವರ್ ಆಲ್ ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ.